ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಇನ್ಸ್ಪೈರಿಂಗ್ ಸೀರೀಸಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ಇದ್ದರೂ ನಾವು ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡದೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಕೆಪಾಸಿಟಿಯನ್ನು ಯಾತಕ್ಕೆ ಹೆಚ್ಚಿಸ್ಕೋಬೇಕು ಅನ್ನೋದರ ಬಗ್ಗೆ ಒಂದು ಕಥೆಯ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತೇನೆ. ಒಮ್ಮೆ ಒಬ್ಬ ಯುವಕ ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾನೆ. ಅವನು ಎಷ್ಟು ಕಷ್ಟಪಟ್ಟರೂ ಕೂಡ ಅವನು ಅಂದ್ಕೊಂಡಿರೋದಕ್ಕೆ ಪ್ರತಿಫಲ ಸಿಗ್ತಾ ಇರಲ್ಲ. ಒಂದು ಜಾಬಲ್ಲಿ ಹೋಗಿ ಸಕ್ಸಸ್ ಆಗಬೇಕು ಅಂದ್ಕೊಳ್ತಾನೆ, ಆ ಜಾಬಲ್ಲಿ ಫೇಲ್ಯೂರ್ ಆಗ್ತಾನೆ. ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊತಾನೆ, ಬಿಸ್ನೆಸ್ಸು ಲಾಸ್ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಮುಂದೆ ಬರಬೇಕು ಅಂದ್ಕೊಳ್ತಾನೆ, ಅವನು ಮುಂದೆ ಬರೋಕ್ಕಾಗೋದೇ ಇಲ್ಲ. ಅವನು ದೇವ್ರ ಹತ್ರ ಕೂತ್ಕೊಂಡು ದೇವ್ರ ಹತ್ರ ತುಂಬ ಬೇಡ್ಕೊಳ್ತಾನೆ, ಹೇ ಭಗವಂತ, ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗಬೇಕಾದ್ರೆ ನೀನು ನನಗೆ ಯಾವ ರೀತಿಯಾದರೂ ಸಮಾಧಾನ ಕೊಡಬೇಕು. ಬರೀ ಜೀವನ ಎಲ್ಲ ಪರಿಸ್ಥಿತಿಗಳೇ ಆಗೋಯ್ತು, ಜೀವನ ಎಲ್ಲ ಕಷ್ಟನೇ ಆಗೋಯ್ತು, ಜೀವನ ಎಲ್ಲ ಕೂಡ ನಾನು ಇದನ್ನೇ ನೋಡಿ ನೋಡಿ ನನಗೆ ದುಃಖನೇ ಆಗೋಯ್ತು. ನಾನು ಯಾವ ರೀತಿ ಮುಂದೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನೇ ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರ ಕೊಡೋದಕ್ಕೆ ನನ್ನ ಕನಸಲ್ಲಿ ಬಂದು ನೀನು ಪರಿಹಾರ ಕೊಡು ಅಂತ ಕೇಳ್ತಾನೆ. ಅವನು ಯಾವತ್ತು ದೇವರ ಹತ್ರ ಬೇಡ್ಕೊಂಡು ನಿದ್ರೆ ಮಾಡ್ತಾನೆ, ಅವತ್ತಿನ ದಿನ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಭಗವಂತ ಅವನಿಗೆ ಹೇಳ್ತಾನೆ, ಹೇ ಯುವಕ, ನಿನ್ನ ಜೀವನದಲ್ಲಿ ನಿನಗೆ ಪ್ರಾಬ್ಲಮ್ಸ್ನ ನೀನು ಫೇಸ್ ಮಾಡಬೇಕು ಅಂತ ಹೇಳಿ ನಾನು ನಿನಗೆ ಪ್ರಾಬ್ಲಮ್ಸ್ ಕೊಟ್ಟರೆ ನೀನು ಪ್ರಾಬ್ಲಮ್ಸ್ ಫೇಸೇ ಮಾಡ್ತಾ ಇಲ್ವಲ್ಲ, ಬರೀ ನೀನು ಪ್ರಾಬ್ಲಮ್ಸ್ ಸಾಲ್ವ್ ಆಗಬೇಕು ಅಂತಲೇ ಯೋಚನೆ ಮಾಡ್ತಾ ಇದೆಯಾ. ಆಗ ಹೇಳ್ತಾನೆ, ನನಗೆ ಪ್ರಾಬ್ಲಮ್ಸೇ ಜೀವನದಲ್ಲಿ ಇರಬಾರ್ದು, ಆ ರೀತಿ ನೀನೇನಾದರೂ ಮಾಡ್ತೀಯಾ ಅಂತ. ಆಯಿತು, ನಿನಗೆ ನೀನು ಹೋಗ್ತಕ್ಕಂತಹ ಗುರಿಯಲ್ಲಿ ನಿನ್ನ ಜೀವನದಲ್ಲಿ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಥರ ನಾನು ಮಾಡಬೇಕು ಅಂದರೆ ನಾನೊಂದು ನಿನಗೆ ಆಫರ್ ಕೊಡ್ತೀನಿ ಅಂತಾನೆ. ಏನದು ಆಫರ್? ಏನಿಲ್ಲ, ನಿನ್ನ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಬ್ಲಮ್ಸ್ನೆಲ್ಲ ಕೂಡ ನೀನೊಂದು ಚೀಟಿಯಲ್ಲಿ ಬರೆದು ಆ ಪ್ರಾಬ್ಲಮ್ಸ್ನೆಲ್ಲ ಒಂದು ಪ್ಯಾಕೆಟಲ್ಲಿ ತುಂಬಿಸ್ಬಿಟ್ಟು ನಾನು ಹೇಳೋ ಅಂತಹ ಒಂದು ಪ್ರಯಾಣದಲ್ಲಿ ನೀನು ಮುಂದೆ ಹೋಗಬೇಕು. ನಿನಗೊಂದು ಆಲದ ಮರ ಸಿಗುತ್ತೆ, ಆ ಆಲದ ಮರದ ಹತ್ರ ಹೋಗಿ ನೀನು ಏನು ಎಲ್ಲ ಪ್ರಾಬ್ಲಮ್ಸ್ನು ಕಟ್ಟಿರೋಂತಹ ಒಂದು ಪ್ಯಾಕ್ ಇದೆಯಲ್ಲ ಅದನ್ನು ಅಲ್ಲಿ ಗಂಟಾಕ್ಬಿಡ್ಬೇಕು ಅಂತ. ಆಯಿತು, ಇಷ್ಟೇ ತಾನೇ ಅಂದ್ಬಿಟ್ಟು ಆ ಹುಡುಗ ಏನು ಮಾಡ್ತಾನೆ, ಪೂರ್ತಿಯಾಗಿ ಅವನ ಜೀವನದ ಅನೇಕ ಪ್ರಾಬ್ಲಮ್ಸನ್ನು ಬರೆದು ಒಂದು ದೊಡ್ಡ ಪ್ಯಾಕಿಂಗ್ ಮಾಡ್ತಾನೆ. ಆ ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನು ಒಂದು ಮರದ ಹತ್ರ, ಏನು ದೇವರು ಹೇಳಿದರು ಆಲದ ಮರ, ಆ ಆಲದ ಮರದ ಹತ್ರ ಹೋಗ್ಬಿಟ್ಟು ಆ ಪ್ಯಾಕ್ನ ಕಟ್ಬಿಟ್ಟು ಅವಾಗ ಅಂದ್ಕೊಳ್ತಾನೆ, ನಾನು ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ಇಲ್ಲಿ ಕಟ್ಬಿಟ್ಟಿದ್ದೀನಿ ಅಂತ. ಆದರೆ ದೇವ್ರು ಹೇಳಿದಾರಲ್ಲ, ಒಂದು ಎಕ್ಸ್ಚೇಂಜ್ ಆಫರ್ ಇದೆ, ನಿನಗೊಂದು ಕಂಡೀಷನ್. ಏನಂದರೆ, ಇಲ್ಲಿ ಎಷ್ಟೋ ಜನ ಕಟ್ಟಿದಾರಲ್ವಾ, ಇದರಲ್ಲಿ ನೀನು ಒಂದನ್ನು ನೀನು ಮತ್ತೆ ರಿಟರ್ನ್ ತಗೊಂಡು ಬರಬೇಕು. ನಿನ್ನ ಪ್ರಾಬ್ಲಮ್ಸ್ ನೀನು ಕಟ್ಬಿಟ್ಟಿದ್ಯಾ, ಆದರೆ ಪಕ್ಕದಲ್ಲಿ ಇನ್ನೂ ಯಾವುದಾದ್ರೂ ಒಂದು ಪಾಕೆಟ್ ಇದೆಯಾ, ಆ ಪಾಕೆಟ್ನ ನೀನು ತಗೊಂಡು ಬರಬೇಕು ಅಂತಾನೆ. ಅವನೇನು ಮಾಡ್ತಾನೆ, ಫಸ್ಟ್ ಒಂದು ಪಾಕೆಟ್ನ ಮುಟ್ತಾನೆ. ಅಯ್ಯೋ, ಇದರಲ್ಲಿ ಏನಿದೆಯೋ ಏನೋ, ನನ್ನ ಶರೀರಕ್ಕೆ ಏನಾದರೂ ದೊಡ್ಡ ಕಾಯಿಲೆ ಬಂದ್ಬಿಟ್ಟು ನನ್ನ ಜೀವಕ್ಕೆ ಅಪಾಯ ಆದರೆ ಏನೋ ಅಂತ ಆ ಪ್ಯಾಕೆಟ್ ಬಿಟ್ಬಿಡ್ತಾನೆ. ಇನ್ನೊಂದು ಪಾಕೆಟ್ ಹತ್ರ ಹೋಗ್ತಾನೆ, ಅಯ್ಯೋ, ನನಗಿಷ್ಟವಾಗಿರ್ತಕ್ಕಂಥವ್ರು ನನ್ನಿಂದ ದೂರ ಆಗಿಬಿಡ್ತಾರೋ ಏನೋ ಅಂತ ಹೇಳಿಬಿಟ್ಟು ಆ ಪಾಕೆಟ್ ಬಿಟ್ಬಿಡ್ತಾನೆ. ಇನ್ನೊಂದು ಕಡೆ ಹೋಗ್ತಾನೆ, ನನಗೆ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಬರಬಾರ್ದು ಕಾಯಿಲೆ ಬಂದುಬಿಟ್ರೆ ಜೀವನ ಎಲ್ಲ ಕೂಡ ನಾನು ಅವ್ರ ಕಾಯಿಲೆ ಕಡೆನೇ ಗಮನ ಕೊಡಬೇಕೇನೋ ಅಂತ ಹೇಳಿ ಒಂದೊಂದನ್ನ ಅವನು ಟಚ್ ಮಾಡುವಾಗ ಅವನಿಗೆ ಭಯ ಆಗಿಬಿಟ್ಟು ಅವನು ಹೇಳ್ತಾನೆ, ದೇವರೇ, ನನಗೆ ಎಕ್ಸ್ಚೇಂಜ್ ಆಫರ್ ಬೇಡ, ನನಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆಯೋ ಆ ಪ್ರಾಬ್ಲಮ್ಸ್ನ ನಾನೇ ಫೇಸ್ ಮಾಡ್ತೀನಿ, ನಾನು ಎದುರಿಸ್ತೇನೆ. ನನಗೆ ನೀನು ಪ್ರಾಬ್ಲಮ್ಸ್ ಕೊಡಬೇಡ ಅಂತ ನನಗೆ ಹೇಳಲ್ಲ, ಆದರೆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ ನನಗೆ ಕೆಪಾಸಿಟಿ ಕೊಡು ಅಂತ ನಾನು ನಿನ್ನ ಜೊತೆ ಬೇಡ್ತೇನೆ ಅಂತ ಹೇಳಿ ಅವನು ಯಾವ ಪ್ರಾಬ್ಲಮ್ಸಿನ ಒಂದು ಪ್ಯಾಕೆಟ್ನ ಅಲ್ಲಿ ಕಟ್ಟಿದ್ದ ಅದನ್ನು ವಾಪಸ್ ತಗೊಂಡು ಬಂದು ಅವನಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸ್ಕೊಳ್ತಾನೆ. ಈ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತೇನೆ, ಭಗವಂತ ಖಂಡಿತವಾಗಿಯೂ ನನಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ, ನಾನು ಈ ಪ್ರಾಬ್ಲಮ್ಸಿಂದ ಹೊರಗೆ ಬರ್ತೇನೆ, ನನ್ನ ಜೀವನದಲ್ಲಿ ನಾನು ಎಂಥ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೂ ಕೂಡ ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳಿ
ಆ ಯುವಕ ಏನು ಮಾಡ್ತಾನೆ, ಅವನ ಹತ್ರ ಇಲ್ಲಿ ತನಕ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕೆ ಅವನು ಯಾವಾಗಲೂ ಕೂಡ ಕೊರಗ್ತಾ ಇದ್ದ. ಒಂದೊಂದು ಪ್ರಾಬ್ಲಮ್ ಮೇಲೆ ಕೂಡ ಅವನು ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡಿಲ್ಲ, ಅವನು ಸಮಾಧಾನದ ಬಗ್ಗೆ ಥಿಂಕ್ ಮಾಡ್ದ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡ. ಭಗವಂತನೇ ನನಗೆ ಶಕ್ತಿ ಕೊಟ್ಟಿದೆಯಾ, ನಾನು ಈ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂತ ಹೇಳಿ ಅವನು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಮಾಡ್ತಾ ಜೀವನದಲ್ಲಿ ಅವನು ಸಮಸ್ಯಾ ರೂಪ ಆಗಲಿಲ್ಲ, ಸಮಾಧಾನ ರೂಪ ಆದ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಈ ಒಂದು ಕಥೆಯ ಮೂಲಕ ಮೆಸೇಜ್ ಕೊಡೋದೇನು ಅಂದರೆ, ಭಗವಂತ ಪ್ರಾಬ್ಲಮ್ ಒಂದೇ ಕೊಟ್ಟ ಅಂತ ನಾವು ಅಂದ್ಕೊಳ್ತೀವಿ. ಜೀವನದಲ್ಲಿ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ, ಆದರೆ ಭಗವಂತನ ಜೊತೆ ನಾವು ಯಾವತ್ತೂ ನೀನು ನನಗೆ ಯಾಕೆ ಪ್ರಾಬ್ಲಮ್ ಕೊಟ್ಟೆ ಅಂತ ಬೇಡ್ಕೊಳ್ಳೋದು ಅದು ಸರಿಯಾದಂತಹ ಮಾತಲ್ಲ. ಆ ಪ್ರಾಬ್ಲಮ್ನ ಎದುರಿಸಲಿಕ್ಕೆ ಭಗವಂತ ನಾನು ನಿನ್ನಿಂದ ಶಕ್ತಿ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದೇ ನಾವು ಭಗವಂತನ ಶಕ್ತಿಯನ್ನು ತುಂಬಿಸ್ಕೊಳ್ಳೋದು. ಅದಕ್ಕಾಗಿ ನಾವು ಮೆಡಿಟೇಷನ್ ಆಗ್ಬೋದು, ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಪಾಸಿಟಿವ್ ಥಿಂಕಿಂಗ್ ಆಗ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಾವು ಯಾವುದಾದ್ರೂ ಒಂದು ಹೈ ಎನರ್ಜಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಮೈಂಡಿಗೆ ಕಲಿಸ್ಕೊಟ್ರೆ, ನಮ್ಮ ಮೈಂಡು ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡೋದಿಲ್ಲ, ಆ ಪ್ರಾಬ್ಲಮ್ನ ಎದುರಿಸ್ತಕ್ಕಂತಹ ಒಂದು ಕೆಪ್ಯಾಸಿಟಿ ಬಗ್ಗೆ ಆಲೋಚನೆ ಮಾಡುತ್ತೆ. ಜೀವನದಲ್ಲಿ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡಬಾರ್ದು, ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಪ್ರಾಬ್ಲಮ್ನ ಫೇಸ್ ಮಾಡೋ ಕೆಪ್ಯಾಸಿಟಿ ಬೆಳೆಸ್ಕೋಬೇಕು ಅನ್ನೋದೇ ಇವತ್ತು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂದ್ಕೊಂಡಿರ್ತಕ್ಕಂತಹ ಮುಖ್ಯವಾದಂತಹ ಒಂದು ಮೆಸೇಜ್. ಥ್ಯಾಂಕ್ ಯು. ಮತ್ತೊಮ್ಮೆ ಇನ್ನೊಂದು ಇನ್ಸ್ಪೈರಿಂಗ್ ಸ್ಟೋರಿ ಜೊತೆಗೆ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು.